ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಸ್ನೇಹಿತರೆ, ಒಂದು ಆತಂಕಕಾರಿ ಬೆಳವಣಿಗೆ ಒಳ ಮೀಸಲಾತಿಯನ್ನು ಕುರಿತಂತೆ ಇತ್ತೀಚೆಗೆ ಬೆಳವಣಿಗೆ ಆಗಿದೆ. ಈ ಬೆಳವಣಿಗೆಯನ್ನು ಕುರಿತು ತಮಗೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕು ಅನ್ನೋ ಕಾರಣದಿಂದಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಒಳ ಮೀಸಲಾತಿಯ ಹೋರಾಟ 35 ವರ್ಷಗಳಿಗಿಂತಲೂ ಮಿಗಿಲಾದದ್ದು. ವಿಶೇಷವಾಗಿ ಮಾದಿಗ ಸಮುದಾಯ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂಥೇಳಿ ಆಂಧ್ರದಲ್ಲಿ, ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಅಂತಿಮವಾಗಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟು ಒಳ ಮೀಸಲಾತಿಯನ್ನು ಜಾರಿಗೊಳಿಸುವುದು ರಾಜ್ಯಗಳಿಗೆ ಅಧಿಕಾರ ಇದೆ ಅಂತ ತೀರ್ಪು ಕೊಟ್ಟ ಮೇಲೆ ಅನೇಕ ರಾಜ್ಯಗಳು ಇದನ್ನು ಜಾರಿಗೊಳಿಸುವ ಕೆಲಸವನ್ನು ಮಾಡಿವೆ. ಕರ್ನಾಟಕದಲ್ಲಿ ನಾಗಮೋಹನ್ ದಾಸ್ ಅವರ ಕಮಿಷನ್ ನೇಮಕ ಮಾಡಿ ಆ ಕಮಿಷನ್ ಕೊಟ್ಟ ವರದಿಯನ್ನು ನಾವು ಜಾರಿಗೊಳಿಸ್ತೇವೆ ಅಂತ ಸರ್ಕಾರ ಹೇಳಿ ಕಮಿಷನ್ ಕೊಟ್ಟ ವರದಿಯನ್ನ ಪರಿಷ್ಕರಣೆ ಮಾಡಿ ಜಾರಿಗೊಳಿಸುವ ಕೆಲಸವನ್ನ ಮಾಡಲಾಯಿತು. ಅದರಲ್ಲಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ 6%, ಛಲವಾದಿ ಮತ್ತು ಸಂಬಂಧಿತ ಜಾತಿಗಳಿಗೆ 6%, ಉಳಿದ ಸಮುದಾಯಗಳಿಗೆ ಬೋವಿ, ಬಂಜಾರ, ಕೊರ್ಮಾ ಕೊರ್ಚ ಮತ್ತು ಅಲೆಮಾರಿ ಸಮುದಾಯಗಳನ್ನು ಜೊತೆಗೂಡಿಸಿ 5% ಅನ್ನು ಕೊಟ್ಟು ಇದೊಂದು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ವಿವೇಕದಿಂದ ತೆಗೆದುಕೊಂಡ ತೀರ್ಮಾನ ಅಂತ ಹೇಳಲಾಯಿತು. ನಾವೆಲ್ಲರೂ ಇದಕ್ಕೆ ಒಪ್ಪಿ ಸರ್ಕಾರ ಇಂಥದ್ದೊಂದು ತೀರ್ಮಾನವನ್ನು ಮಾಡಿದೆ, ಇದನ್ನು ಜಾರಿಗೊಳಿಸುವ ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ವಿನಂತಿ ಮಾಡಿದ್ದೆವು. ಆದರೆ ರಾಜ್ಯಪಾಲರು ಸಹಿ ಹಾಕೋದನ್ನ ಕೆಲವು ಕ್ಲಾರಿಫಿಕೇಶನ್ಗಳನ್ನು ಕೇಳಿ ವಾಪಸ್ ಕಳಿಸಿದ್ರು. ರಾಜ್ಯ ಸರ್ಕಾರ ತಮ್ಮ ಪರಿಮಿತಿಯ ಒಳಗಡೆ ಕ್ಲಾರಿಫಿಕೇಶನ್ ಅನ್ನು ರಾಜ್ಯಪಾಲರಿಗೆ ಕೊಡಲಾಯಿತು. ರಾಜ್ಯಪಾಲರು ಅದಕ್ಕೆ ಸಹಿಯನ್ನು ಕೂಡ ಹಾಕಿ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರು. ಇದು ಜಾರಿಯಾಗುವ ಹಂತದಲ್ಲಿರುವಾಗ ಕೆಲವು ತಕರಾರುಗಳು ಏರ್ಪಟ್ಟವು. ಒಂದು, ಸುಪ್ರೀಂ ಕೋರ್ಟು ಮೀಸಲಾತಿಯ ಒಟ್ಟು ಪ್ರಮಾಣ 50% ಅನ್ನು ಮೀರಬಾರದು ಅಂತ ತೀರ್ಪನ್ನು ಕೊಡ್ತು. ಸುಪ್ರೀಂ ಕೋರ್ಟಿನ ಈ ತೀರ್ಪಿನ ಪ್ರಕಾರ 50% ಮೀರಬಾರದು ಅನ್ನುವುದಾದರೆ ಪರಿಶಿಷ್ಟ ಜಾತಿಗಳಿಗೆ 15ರಿಂದ 17% ಮೀಸಲಾತಿಯನ್ನು ಹೆಚ್ಚು ಮಾಡಿದ್ದು, ಪರಿಶಿಷ್ಟ ಪಂಗಡಿಗಳಿಗೆ 3%ನಿಂದ 7% ತಮ್ಮ ಜನಸಂಖ್ಯಾವಾರು ಹೆಚ್ಚು ಮಾಡಿದ್ದನ್ನ ವಾಪಸ್ ಪಡೆಯಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಡೀ ಸಮುದಾಯ ಯಾರು ಈ ಹೋರಾಟವನ್ನ ಮಾಡಿದ್ರು, ಒಳ ಮೀಸಲಾತಿ ಜಾರಿ ಆಗ್ತದೆ ಅನ್ನುವ ಸಮಾಧಾನದಿಂದಿದ್ರು, ಅವ್ರಿಗೊಂದು ಆತಂಕ ಈಗ ಶುರುವಾಗಿರೋದೇನು ಅಂದ್ರೆ ಒಳ ಮೀಸಲಾತಿ ಜಾರಿ ಆಗ್ತದೋ ಇಲ್ವೋ ಅನ್ನುವ ಆತಂಕ ಶುರುವಾಗಿದೆ. ಇದು ಅತ್ಯಂತ ಸಹಜವಾದದ್ದು. ಪರಿಶಿಷ್ಟ ಜಾತಿಗೆ 15%, ಪರಿಶಿಷ್ಟ ಪಂಗಡಕ್ಕೆ 3%, ಹಿಂದುಳಿದ ವರ್ಗಗಳಿಗೆ 32% ಈಗಾಗಲೇ ಜಾರಿಯಲ್ಲಿರುವುದನ್ನು ನೋಡಿ 50% ಮೀರಲಾರದಂತೆ ಜಾರಿಗೊಳಿಸಬೇಕಾಗ್ತದೆ ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ರಾಜ್ಯ ಸರ್ಕಾರ ಇಂಥ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಇನ್ನೊಂದು ಮುಖ್ಯವಾದ ಬೆಳವಣಿಗೆ ಏನು ಅಂದ್ರೆ, ರಾಜ್ಯದ ನಿರುದ್ಯೋಗಿ ಯುವಕರು ಅಸಂಖ್ಯಾತ ಸಂಖ್ಯೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ, ವಿಶೇಷವಾಗಿ ಇತ್ತೀಚೆಗೆ ಧಾರವಾಡದಲ್ಲಿ ಮೆರವಣಿಗೆಯನ್ನು ಮಾಡಿ ಸುಮಾರು 2,70,000 ಸರ್ಕಾರದ ಉದ್ಯೋಗಗಳು ಖಾಲಿ ಇರುವುದನ್ನು ನೀವು ಭರ್ತಿ ಮಾಡಬೇಕು, ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೀರಿ ಅಂತೇಳಿ ರಾಜ್ಯ ಸರ್ಕಾರದ ಮೇಲೆ ತಮ್ಮ ಒತ್ತಾಯವನ್ನ ಮೆರವಣಿಗೆ ಮೂಲಕ, ಸಮಾವೇಶದ ಮೂಲಕ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ. 56,342 ಹುದ್ದೆಗಳನ್ನ ನೇರ ನೇಮಕಾತಿ ಮಾಡ್ತೇವೆ ಅಂತೇಳಿ ಕ್ಯಾಬಿನೆಟ್ ತೀರ್ಮಾನವನ್ನು ಕೈಗೊಂಡಿದೆ.
ಆದರೆ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡ ತೀರ್ಮಾನದ ಜೊತೆಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ನಾವು ನೇಮಕಾತಿಯನ್ನ ಮಾಡ್ತೇವೆಯೋ, ಒಳ ಮೀಸಲಾತಿಯನ್ನು ಜಾರಿಗೊಳಿಸದೆ ನೇಮಕಾತಿಯನ್ನು ಮಾಡ್ತೇವೆಯೋ ಅನ್ನುವುದರ ಬಗೆಗೆ ಯಾವುದೇ ತೀರ್ಮಾನವನ್ನ ಕೈಗೊಂಡಿಲ್ಲ. ಇದರ ಅರ್ಥ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡುವ ಮನಸ್ಸಿದೆಯೇ ಅಥವಾ ಅಂಥ ಮನಸ್ಸೇ ಇಲ್ಲವೇ ಅನ್ನುವ ಅನುಮಾನಗಳು ಸಹಜವಾಗಿ ಒಳ ಮೀಸಲಾತಿಯ ನಿರೀಕ್ಷೆಯಲ್ಲಿದ್ದ ಜನರಿಗೆ ಬಂದಿದೆ. ಅದು ಅತ್ಯಂತ ಸಹಜವಾದ ಆತಂಕ. ರಾಜ್ಯ ಸರ್ಕಾರ ಇಷ್ಟೊಂದು ಗೊಂದಲಕಾರಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದಂತ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. 17%ಗೆ ಏನು ತೀರ್ಮಾನ ಮಾಡಿದ್ರು 6, 6, 5 ಅದನ್ನ 15%ಗೆ ಮಿತಿಗೊಳಿಸಿ ಅದೇ ಪ್ರಮಾಣದಲ್ಲಿ ಪ್ರಪೋರ್ಷನೇಟ್ ಟು 17% ಪ್ರಮಾಣವನ್ನ 15%ಗೆ ನಿಗದಿಗೊಳಿಸಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಕೆಲಸವನ್ನ ಮಾಡಬೇಕು. ನೇರ ನೇಮಕಾತಿಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ 7% ಕೊಡೋದನ್ನ 3% ಏನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟಿನ ಈ ತೀರ್ಪು ಇತ್ಯರ್ಥವಾಗುವವರೆಗೆ 3% ಅನ್ನ ಜಾರಿಗೊಳಿಸುವ ಕೆಲಸವನ್ನ ಮಾಡಬೇಕು, ಅನ್ಯ ಮಾರ್ಗ ಇಲ್ಲ. ಆದರೆ ಮೀಸಲಾತಿಯನ್ನ 50% ಮೀರಿ ರಾಜ್ಯದಲ್ಲಿ 63% ಆಗಬೇಕು ಅಥವಾ 70% ಆಗಬೇಕು, ಅದನ್ನ 9th ಶೆಡ್ಯೂಲ್ಗೆ ಸೇರಿಸಿದ್ರೆ ಯಾರು ಕೂಡ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅನ್ನುವ ಒಂದು ಅಭಿಪ್ರಾಯ ಏನಿದೆ, ಅದನ್ನ ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ 50% ಮೀರಿದ ಮೀಸಲಾತಿಯನ್ನ ಜಾರಿಗೊಳಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಮ್ಮ ವಿಧಾನಮಂಡಲದ ರೆಸಲ್ಯೂಷನ್ ಅನ್ನ ಕಳಿಸುವ ಕೆಲಸವನ್ನ ಒಂದು ಮಾಡಬೇಕು. ಎರಡನೇದು, ಮೀಸಲಾತಿಯನ್ನು ಜಾರಿಗೊಳಿಸಬೇಕಾದ್ರೆ ಇದನ್ನ 9th ಶೆಡ್ಯೂಲ್ಗೆ ಸೇರಿಸಿದ್ರೆ ಯಾರು ಕೂಡ ಬದಲಾವಣೆ ಮಾಡಕ್ ಆಗೋದಿಲ್ಲ ಅನ್ನುವ ಅಭಿಪ್ರಾಯ ಏನಿದೆ, ಅದಕ್ಕೂ ಕೂಡ ರಾಜ್ಯ ಸರ್ಕಾರ ರೆಸಲ್ಯೂಷನ್ ಮಾಡಿ ಕೇಂದ್ರಕ್ಕೆ ಕಳಿಸುವ ಕೆಲಸವನ್ನ ಮಾಡಬೇಕು. ಅದು ಸುದೀರ್ಘ ಪ್ರಕ್ರಿಯೆ, ಅದನ್ನ ಬಿಟ್ಟುಬಿಡಿ. ಆದರೆ ನಾನು ಕೇಳ್ಕೊಳ್ಳೋದು, ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಯಾವ ಅಡ್ಡಿ ಆತಂಕಗಳು ಇಲ್ಲ ಮತ್ತು ಇರಬಾರದು. ಸರ್ಕಾರ 17ಕ್ಕೆ ನಿಗದಿ ಮಾಡಿತ್ತು, ಅದೇ ಪ್ರಮಾಣದಲ್ಲಿ 15ಕ್ಕೆ ನಿಗದಿ ಮಾಡಿ ಜಾರಿಗೊಳಿಸುವ ಕೆಲಸವನ್ನ ಮಾಡಬೇಕು. ಈಗಾಗಲೇ ಆತಂಕಕ್ಕೊಳಗಾಗಿರುವ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಾರಿಗೊಳಿಸ್ತೇವೆ ಅನ್ನೋ ಅಭಿಪ್ರಾಯವನ್ನ ಸರ್ಕಾರ ಜನರ ಮುಂದೆ ಇಡಬೇಕು. ಇಲ್ಲದೆ ಹೋದ್ರೆ ಆತಂಕ ಮತ್ತು ಅನವಶ್ಯಕವಾದ ಗೊಂದಲಗಳು ಜನರ ಮನಸ್ಸಿನಲ್ಲಿ ಉಂಟಾಗೋದಕ್ಕೆ ಅವಕಾಶ ಕೊಡಬಾರದು ಅನ್ನೋದು ನನ್ನ ಪ್ರಾಮಾಣಿಕ ಒತ್ತಾಯ. ಇನ್ನೊಂದು ಮುಖ್ಯವಾದ ಸಂಗತಿ, ಯೂನಿವರ್ಸಿಟಿಗಳಲ್ಲಿ ಆಯ್ಕೆ ಮಾಡುವಾಗ ಆಯ್ಕೆ ಸಮಿತಿಯ ಮುಂದೆ ಹಿಂದೆ ವಿಷಯವಾರು ಮೀಸಲಾತಿ ಇತ್ತು. ಈಗ ವಿಶ್ವವಿದ್ಯಾನಿಲಯವನ್ನ ಒಂದು ಘಟಕವನ್ನಾಗಿ ಮಾಡಿ ಆಯ್ಕೆ ಮಾಡಬೇಕು, ಮೀಸಲಾತಿಯ ಕೆಳಗಡೆ ತುಂಬಬೇಕು ಅನ್ನುವ ತೀರ್ಮಾನವನ್ನ ಸಬ್ ಕಮಿಟಿ ತೆಗೆದುಕೊಂಡಿದೆ ಅಂತ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಆ ಸಬ್ ಕಮಿಟಿಯ ತೀರ್ಮಾನಗಳಲ್ಲಿಯೇ ಕಾನೂನಿನ ತೊಡಕುಗಳು ಮತ್ತು ವೈರುಧ್ಯಗಳು ಈಗಾಗಲೇ ಇವೆ. ಒಂದು ತೊಡಕು, ರಾಜ್ಯ ಸರ್ಕಾರವೇ ವಿಷಯವಾರು ನಾವು ಮೀಸಲಾತಿಯನ್ನ ಜಾರಿಗೊಳಿಸುತ್ತೇವೆ ಅಂತ ಹೇಳಿ ಕೋರ್ಟಿನ ಮುಂದೆ ಅಫಿಡವಿಟ್ ಅನ್ನ ಹಾಕಿದ್ದಾರೆ. ಎರಡನೇದು, ವಿಷಯವಾರು ಮೀಸಲಾತಿಯನ್ನ ತೆಗೆದುಕೊಂಡ್ರೆ ಕೆಲವು ಸಮುದಾಯಗಳಿಗೆ ಅನ್ಯಾಯ ಆಗ್ತದೆ ಅನ್ನುವ ಅಭಿಪ್ರಾಯವೂ ಇದೆ. ಆದರೆ ಇದಕ್ಕೆ ಸರ್ವಸಮ್ಮತವಾದ ತೀರ್ಮಾನವನ್ನು ಕೈಗೊಳ್ಳುವ ಮೊದಲು ಎಲ್ಲ ಸ್ಟೇಕ್ ಹೋಲ್ಡರ್ಗಳನ್ನ, ಇದಕ್ಕೆ ಸಂಬಂಧಿಸಿದ ಎಲ್ಲ ಸಮುದಾಯಗಳನ್ನು, ಅದರ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆ ಮಾಡಿ ಯಾವುದು ಸೂಕ್ತವಾದದ್ದು, ಯಾರಿಗೂ ಅನ್ಯಾಯವಾಗದಂತೆ ಮಾಡಬಹುದಾದ ಕೆಲಸ ಯಾವುದು ಅನ್ನೋದನ್ನ ಶಿಕ್ಷಣ ಮಂತ್ರಿಗಳು, ವಿಶ್ವವಿದ್ಯಾನಿಲಯದ ಕುಲಪತಿಗಳು ಮತ್ತು ವಿವಿಧ ಸಮುದಾಯಗಳ ಮುಖಂಡರು ಕುಳಿತು ಚರ್ಚೆ ಮಾಡಿ ತೀರ್ಮಾನಿಸಬೇಕೇ ಹೊರತು ಏಕಮುಖವಾಗಿ ಇಂಥ ತೀರ್ಮಾನವನ್ನು ಕೈಗೊಳ್ಳುವುದು ಪ್ರಜಾಸತ್ತಾತ್ಮಕವಾದ ಕೆಲಸ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಮೀಸಲಾತಿಯಲ್ಲಿ ಪ್ರಮೋಷನ್ ಕೊಡಬೇಕೇ ಬೇಡವೆ ಅನ್ನೋ ಚರ್ಚೆ ಕೂಡ ಒಂದಿದೆ. ಖಂಡಿತವಾಗಿ ಮೀಸಲಾತಿಯಲ್ಲಿ ಪ್ರಮೋಷನ್ ಅನ್ನು ಕೊಡಬೇಕು. ಸುಪ್ರೀಂ ಕೋರ್ಟು ಪ್ರಮೋಷನ್ ಕೊಡುವಾಗ ಮೀಸಲಾತಿಯನ್ನು ಅನುಸರಿಸಬಾರದು ಅಂತ ಹೇಳಿ ತೀರ್ಪು ಕೊಟ್ಟಾಗ ಇಡೀ ದೇಶದಲ್ಲಿ ಏಕೈಕ ಸರ್ಕಾರ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಶೇಷವಾದ ಕಾನೂನನ್ನು ತಂದು ಮೀಸಲಾತಿಯನ್ನು ಕೊಡುವಂತೆ ಅವಕಾಶ ಮಾಡಿಕೊಟ್ಟಿರುವ ಉದಾಹರಣೆ ನಮ್ಮ ಮುಂದೆ ಇದೆ. ಇದು ಆಗಬಹುದಾದರೆ
ಒಳ ಮೀಸಲಾತಿಯಲ್ಲಿ ಮೀಸಲಾತಿಯನ್ನು ಪಾಲಿಸಬಾರದು ಅಂತ ಯಾರಾದರೂ ಹೇಳಿದ್ರೆ ಅದು ಹಾಸ್ಯಾಸ್ಪದ ಆಗ್ತದೆ. ಆದ್ದರಿಂದ ಅದನ್ನು ಕೂಡ ಇತ್ಯರ್ಥಪಡಿಸುವ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಇದೆ. ಸ್ನೇಹಿತರೆ, ಒಳ ಮೀಸಲಾತಿಯಿಂದ ಯಾರಿಗಾದರೂ ಅನ್ಯಾಯ ಆಗ್ತದೆ ಅಂತ ಭಾವಿಸಬೇಕಾಗಿಲ್ಲ. ಒಳ ಮೀಸಲಾತಿ ಎಲ್ಲರ ಒಳಿತಿಗೆ ಮತ್ತು ಎಲ್ಲ ಸಮುದಾಯಗಳಿಗೆ ಸಮಾನ ಅವಕಾಶಗಳನ್ನು ನೀಡುವ ಒಂದು ಸಣ್ಣ ಸಾಧನ. ಅದೃಷ್ಟವಶಾತ್ ಈಗ ಸುಮಾರು 1 ಲಕ್ಷ, 1.5 ಲಕ್ಷ, 2 ಲಕ್ಷ ಆಯ್ಕೆಗಳನ್ನ ಮಾಡ್ತೇವೆ, ನೇಮಕಾತಿಯನ್ನು ಮಾಡ್ತೇವೆ ಅಂತೇಳಿ ರಾಜ್ಯ ಸರ್ಕಾರ ಆಶ್ವಾಸನೆ ಕೊಟ್ಟಿದೆ. ಅನೇಕರಿಗೆ ನಮಗೆ ಸರ್ಕಾರದ ಉದ್ಯೋಗ ಸಿಗ್ತದೆ ಅನ್ನುವ ವಿಶ್ವಾಸದಲ್ಲಿದ್ದಾರೆ. ಹಾಗೆ ಇರುವಾಗ ಸರ್ಕಾರ ಮೀನಾಮೇಷ ಎಣಿಸುವ ಕೆಲಸವನ್ನ ಮಾಡಬಾರದು. ಸರಳವಾಗಿ ಆಗಬಹುದಾದ ಈ ಕೆಲಸವನ್ನ ಕಾಂಪ್ಲಿಕೇಟ್ ಮಾಡಿ, ಕಗ್ಗಂಟನ್ನಾಗಿ ಮಾಡಿ, ಜನರ ಮನಸ್ಸಿನಲ್ಲಿ ಅನುಮಾನ ಮೂಡುವಂತೆ ನಡೆದುಕೊಳ್ಳಬಾರದು. ಇದನ್ನ ಕೂಡಲೇ ಇತ್ಯರ್ಥಪಡಿಸಿ 17ಕ್ಕೆ ಮೀಸಲಾಗಿದ್ದ ಒಳ ಮೀಸಲಾತಿಯನ್ನ 15ಕ್ಕೆ ನಿಗದಿ ಮಾಡಿ ಪರಿಷ್ಕೃತ ಆದೇಶವನ್ನ ರಾಜ್ಯಪಾಲರಿಂದ ಅನುಮೋದನೆ ಪಡೆದು ಜಾರಿಗೊಳಿಸುವ ಕೆಲಸವನ್ನ ಮಾಡಬೇಕು. ಒಂದು ವೇಳೆ 56,432 ಹುದ್ದೆಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಿಲ್ಲ ಅಂತ ಏನಾದರೂ ತೀರ್ಮಾನವಾದರೆ ರಾಜ್ಯದಲ್ಲಿ ಅಶಾಂತಿ ಮೂಡೋದಕ್ಕೆ ಸರ್ಕಾರವೇ ಕಾರಣವಾಗ್ತದೆ. ಅಂತ ಹೆಜ್ಜೆಯನ್ನ ಇಡಬಾರದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇನ್ನು ಬೀದಿಗಿಳಿದು ಹೋರಾಟ ಮಾಡುವವರು ಕೂಡ ಬಹಳ ತುರ್ತಾಗಿ ಮುಂದೆ ಬಂದು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಅವರ ಹಕ್ಕು ಮತ್ತು ಅವರ ಕರ್ತವ್ಯ ಕೂಡ. ಬೀದಿಗಿಳಿದು ಹೋರಾಟ ಮಾಡೋದು ತಮ್ಮ ನ್ಯಾಯೋಚಿತವಾದ ಪಾಲನ್ನ ಪಡೆಯುವ ಕಾರಣಕ್ಕಾಗಿ ಹೊರತು ಅನ್ಯ ಕಾರಣಕ್ಕಾಗಿ ಅಲ್ಲ. ಅವರು ಕೂಡ ಸರ್ಕಾರದ ಈ ಎಲ್ಲ ಸಾಧ್ಯಾಸಾಧ್ಯತೆಗಳನ್ನು ಪರಿಶೀಲಿಸಿ ನಂತರ ಹೋರಾಟಕ್ಕಿಳಿಯುವ ಕೆಲಸವನ್ನ ಮಾಡಬೇಕು. ಅದಕ್ಕಾಗಿ ಸರ್ಕಾರ ಕೂಡಲೇ ಇದನ್ನ ಬಗೆಹರಿಸಬೇಕು. ಈ ಬಗೆಹರಿಸುವ ಮೊದಲು ಇದಕ್ಕೆ ತಜ್ಞರನ್ನ ಕುರಿತ ಸಮಿತಿಯೊಂದನ್ನು ರಚಿಸಿ ಅಥವಾ ಅವರ ಜೊತೆ ಸಮಾಲೋಚನೆ ಮಾಡಿ ಮುಖ್ಯಮಂತ್ರಿಗಳು ನಿರ್ಧಾರಕ್ಕೆ ಬರಬೇಕು. ಈ ನಿರ್ಧಾರಕ್ಕೆ ಬರುವ ಮೂಲಕ ರಾಜ್ಯದಲ್ಲಿ ಶಾಂತಿ ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡುವ ಕೆಲಸವನ್ನು ಒಳ ಮೀಸಲಾತಿಯ ಮೂಲಕ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಒಂದು ವೇಳೆ ಅದು ಆಗಲಿಲ್ಲ ಅಂದ್ರೆ ನಾವೆಲ್ಲರೂ ಕೂಡಿ, ನನ್ನನ್ನು ಸೇರಿದಂತೆ ನಾವೆಲ್ಲರೂ ಹೋರಾಟದ ಪಾಲುದಾರರಾಗಲೇಬೇಕಾಗ್ತದೆ, ಅನ್ಯ ಮಾರ್ಗ ಇಲ್ಲ ಅನ್ನೋ ಎಚ್ಚರವನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತೇನೆ. ಇದ್ರ ಬಗ್ಗೆ ಸ್ಪಷ್ಟವಾಗಿರಲಿ, ನೇರವಾಗಿರಲಿ, ನಿರ್ದಿಷ್ಟವಾಗಿರಲಿ. ಜನರ ಶಾಂತಿಯನ್ನು ಕದಡುವ ಕೆಲಸವನ್ನು ನಾವ್ಯಾರೂ ಮಾಡುವುದು ಬೇಡ. ಇದು ಸರ್ಕಾರದ ಆದ್ಯ ಕರ್ತವ್ಯ ಆಗಲಿ ಅಂತ ಆಶಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.